ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸೇನೆಯ ಕಾರ್ಯಕ್ಕೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಗ್ಗಟ್ಟಲ್ಲಿ ಎಂದಿಗೂ ಭಯ ಇರೋದಿಲ್ಲ, ನಾವೆಲ್ಲರೂ ಒಂದೇ ಟೀಮ್ನಂತಿರಬೇಕು. ವಿಶ್ವದ ಎಲ್ಲೆಲ್ಲೋ ಭಯೋತ್ಪಾದನೆಗೆ ಜಾಗ ಇರಬಾರದು. ಎಕ್ಸ್ ಖಾತೆಯಲ್ಲಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಪೋಸ್ಟ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಸಚಿನ್ ಸಲ್ಯೂಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಕಾರ್ಯಕ್ಕೆ ಸಚಿನ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಗ್ಗಟ್ಟಲ್ಲಿ ಎಂದಿಗೂ ಭಯ ಇರೋದಿಲ್ಲ ಅಂತ ಹೇಳಿ ಅವರು ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ನಾವೆಲ್ಲರೂ ಒಂದೇ ಟೀಮ್ನಂತೆ ಇರಬೇಕು, ನಾವೆಲ್ಲರೂ ಯಾವತ್ತೂ ಕೂಡ ಒಂದೇ ಟೀಮ್ನಂತೆ ಇರಬೇಕು. ವಿಶ್ವದಲ್ಲೆಲ್ಲೂ ಕೂಡ ಭಯೋತ್ಪಾದನೆ ಅನ್ನೋದು ಇರಲೇಬಾರದು ಅನ್ನೋ ನಿಟ್ಟಿನಲ್ಲಿ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಇಲ್ಲಿ ಟ್ವೀಟ್ ಮಾಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಇಡೀ ಜಗತ್ತೇ ಇವತ್ತು ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಅದಕ್ಕೆ ಕಾರಣ ಭಾರತದ ಒಗ್ಗಟ್ಟು ಮತ್ತು ಈ ಉಗ್ರರ ಮೇಲೆ ಯಾವ ರೀತಿಯಾಗಿ ಭಾರತ ಸೇಡನ್ನ ತೀರಿಸಿಕೊಳ್ತಾ ಇದೆ ಅನ್ನೋದನ್ನ ಇಡೀ ಜಗತ್ತೇ ತಿರುಗಿ ನೋಡ್ತಾ ಇದೆ ಮತ್ತು ಭಾರತದ ಕಾರ್ಯಾಚರಣೆಗೆ ಸಲ್ಯೂಟ್ ಮಾಡ್ತಾ ಇದೆ. ಭಾರತದ ಅಟಾಕ್ಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಈಗ ದಿಕ್ಕು ತೋಚದೆ ಕಂಗಾಲಾಗಿದ್ದಾನೆ ಪಾಕ್ ಪ್ರಧಾನಿ ಕಂಗಾಲಾಗಿದ್ದಾರೆ. ಶರೀಫ್ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಾಗದೆ ಕಂಗೆಟ್ಟು ಹೋಗಿದ್ದಾರೆ. ಆಪರೇಷನ್ ಸಿಂಧೂರ ದಾಳಿಗೆ ಪಾಕಿಸ್ತಾನ ನಲುಗಿ ಹೋಗಿದೆ. ಪಾಕಿಸ್ತಾನ ಸೇನೆಗೆ ಪೂರ್ಣ ಅಧಿಕಾರ ನೀಡುವ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಪಾಕ್ ಪ್ರಧಾನಿ ಭಾಷಣ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪಾಕ್ ಸೇನೆಗೆ ಪವರ್ ಕೊಟ್ಟಿರೋ ಪಾಕ್ PM ಪಾಕ್ ಸೇನೆಗೆ ಪವರ್ ಅನ್ನ ಕೊಟ್ಟಾಗಿದೆ. ಭಾರತದ ವಿರುದ್ಧ ಪ್ರತಿದಾಳಿ ನಡೆಸೋದಕ್ಕೆ ಪಾಕ್ ತೀರ್ಮಾನವನ್ನ ಏನಾದರೂ ಮಾಡುತ್ತಾ ಹಾಗಾದ್ರೆ ಪಾಕ್ ಸೇನೆಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ನೀಡ್ತಾರ ಅಲ್ಲಿನ ಪ್ರಧಾನಿ ಶರೀಫ್? ಮಾಧ್ಯಮಗಳನ್ನ ಎದುರಿಸೋದಕ್ಕೆ ಪಾಕ್ ಸೇನಾ ಮುಖ್ಯಸ್ಥರಿಗೆ ಭಯ ಆಗ್ತಾ ಇದೆ. ಭಾರತದ ವಿರುದ್ಧ ಪ್ರತಿದಾಳಿ ನಡೆಸುತ್ತಾ ಹಾಗಾದ್ರೆ ಪಾಕಿಸ್ತಾನ ಅಷ್ಟೊಂದು ಧೈರ್ಯವನ್ನ ತೋರಿಸುತ್ತಾ ನುಗ್ಗಿ ಬರುತ್ತಾ ಹಾಗಾದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ. ಆದರೂ ಕೂಡ ಇವರು ಮೊಂಡು ದಾಳಿಯನ್ನ ಮಾಡ್ತಾರೆ. ಆ ನರಿ ಬುದ್ಧಿಯನ್ನ ಪ್ರದರ್ಶನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ತಪ್ಪನ್ನ ಅಂತೂ ಒಪ್ಕೊಳ್ಳೋದಕ್ಕೆ ಇವರಿಗೆ ಆ ಬುದ್ಧಿ ಅಂತೂ ಇಲ್ಲ. ಇದೆಲ್ಲದರ ನಡುವೆ ಗತ್ತಿಗೆಟ್ಟಂತ ಪಾಕಿಸ್ತಾನ ಈ ಸಂದರ್ಭದಲ್ಲಿ ಅದೇನೋ ಅಂತಾರಲ್ಲ, ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳಿ ಆ ರೀತಿಯಾದಂತ ತೋರಿಸ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಮುಂದಾಗುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಪಾಕ್ ಸೇನೆಗೆ ಪೂರ್ಣ ಅಧಿಕಾರ ನೀಡುವಂತ ಸಾಧ್ಯತೆ ಇದೆ ಅಲ್ಲಿನ ಪ್ರಧಾನಿ ಶರೀಫ್. ಭಾರತದ ಅಟ್ಯಾಕ್ಗೆ ಪಾಕಿಸ್ತಾನ ಈಗಾಗಲೇ ತತ್ತರಿಸಿ ಹೋಗಿದೆ. ಏನಪ್ಪಾ ಹಿಂಗಾಗ್ತಾ ಇದೆ ಅಂತ ಹೇಳಿ ಒಂದ್ ಕಡೆ ಈ ಉಗ್ರರನ್ನ ಸಾಕಿ ಸಲಹುತ್ತಾ ಇರೋದು ಪಾಕಿಸ್ತಾನ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಿರುವುದು. ಈಗ ಭಾರತ ಪಾಕಿಸ್ತಾನದಲ್ಲಿ ಇರುವಂತ ಉಗ್ರರ ಅಡಗುತಾಣಗಳ ಮೇಲೆ ದಾಳಿಯನ್ನ ನಡೆಸಿದೆ. ಬಹಳಷ್ಟು ಜನ ಉಗ್ರರನ್ನ ಸೆದೆ ಬಡಿದಿದೆ. ಅಲ್ಲಿನ ಅಮಾಯಕರ ಮೇಲೆ ದಾಳಿ ಮಾಡಿಲ್ಲ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವ ರೀತಿಯಾದಂತ ನಡೆಯನ್ನ ಅನುಸರಿಸುತ್ತೆ ಅನ್ನೋದೇ ಕುತೂಹಲಕಾರಿ ವಿಚಾರ. ಅಕಸ್ಮಾತ್ ಆಗಿ ಪಾಕಿಸ್ತಾನ ಏನಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ಅಲ್ಲಿಗೆ ಯುದ್ಧ ಫಿಕ್ಸ್ ಅಂತಾನೆ ಹೇಳ್ಬೋದು. ಈ ಪ್ರತೀಕಾರ ಇದೆಯಲ್ಲ ಅಥವಾ ಈ ಒಂದು ಏರ್ ಸ್ಟ್ರೈಕ್ ಇದೆಯಲ್ಲ ಭಾರತ ನಡೆಸಿದ್ದು, ಇದು ಕೇವಲ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ದಾಳಿಗೆ ಪ್ರತ್ಯುತ್ತರ. ಇನ್ನು ಪಾಕಿಸ್ತಾನದ ಸರ್ಕಾರದ ಮೇಲೆ ಅಥವಾ ಪಾಕಿಸ್ತಾನದ ಸೇನೆಯ ಮೇಲೆ ಭಾರತೀಯ ಸೇನೆ ಮುಗಿಬಿದ್ದಿಲ್ಲ.
ಕೇವಲ ಪಾಕಿಸ್ತಾನ ಸಾಕಿ ಸಲುತ್ತಾ ಇರುವಂತ ಉಗ್ರರ ಮೇಲೆ, ಉಗ್ರರ ಅಡಗುತಾಣಗಳ ಮೇಲೆ ಅಟ್ಯಾಕ್ ಮಾಡಿದೆ ಭಾರತದ ಸೇನೆ. ಇದನ್ನೇ ಇವರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಭಾರತದ ಮೇಲೆ ಏನಾದ್ರೂ ಅಟ್ಯಾಕ್ಗೆ ಪ್ಲಾನ್ ಮಾಡಿದ್ದೇ ಆದ್ರೆ